ಮಾನ್ಯ ನಟರಾಜ್ ಅವರು ಒಂದು ಸ್ವಲ್ಪ ಅವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. ಅವರು ಸ್ಕೂಲ್ ಹೋಗ್ತಿದ್ದಾಗ ರಾಗಿ ಮುದ್ದೆ ತಿಂದಿದ್ದಾಗ ಅವಾಗ ಸ್ಕಿಲ್ ಇರಲಿಲ್ಲ, ಕೌಶಲ್ಯ ಇರಲಿಲ್ಲ. ಆವಾಗ ಉತ್ತಮ ನೀತಿ ಬದುಕು, ಉತ್ತಮ ಗುಣಮಟ್ಟದ ಆವತ್ತಿನ ಶಿಕ್ಷಣ ಸಿಗ್ತಿತ್ತು ಅಟ್ಟೆ. ಆದರೆ ಆವತ್ತಿಂದ ಹಾಳ್ಕೊಂಬಂದಂಥ ದೇಶ ಯಾರು, ಯಾವ ಮಟ್ಟಕ್ಕೆ ತಗೊಂಡೋದ್ವಿ, ಗರೀಬಿ ಹಠವೋ ಗರೀಬಿ ಹೋಯ್ತಾ. ನಾನು 100 ರೂಪಾಯಿ ಬಿಡುಗಡೆ ಮಾಡಿದ್ರೆ 15 ರೂಪಾಯಿ ಸೇರುತ್ತೆ ಅಂತ ಹೇಳಿ 70-60 ವರ್ಷ ಆಡಳಿತ ನಡೆಸಿದಂಥವರ ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. 10 ವರ್ಷ ಆಡಳಿತ ನಡೆಸಿದಂಥವರ ಪ್ರಗತಿಯನ್ನು ಹೊರಗಚ್ಚಿ ನೋಡೋದಾದ್ರೆ ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟಂತ ವಿಚಾರ. ನಂಬರ್ 2, ಈಗ ಇಷ್ಟೆಲ್ಲ ಹೇಳಿದ್ವಿ ನಾವು, ಗ್ಯಾರಂಟಿ ಬಗ್ಗೆ ಆಗಲಿ ಕೊಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಸಾರ್ವಜನಿಕರ ದುಡ್ಡು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರ ಪಡೆದ ವರ ನೀವು ಪಡ್ಕೊಂಡಿದ್ದೀರ, ನಮ್ದು ಅದ್ರ ಬಗ್ಗೆನೂ ತರಕಾರಿಲ್ಲ. ಆದರೆ ಇವಾಗ ಹಣ ರೆವಿನ್ಯೂನು ಬರಬೇಕಲ್ಲ. 13% ಮೋಟ್ರ್ ವಾಹನ ಮೇಲೆ ಹಾಕಿದ್ರಿ. ಮೋಟ್ರ್ ವಾಹನ ಅಂತದ್ದು ಯಾರು ಉಪಯೋಗಿಸ್ತಾರೆ? ಅದೇ ಬಡವರೇ. 48,000 ಕೋಟಿ ರೂಪಾಯಿಗಳನ್ನು ಅಬಕಾರಿಯಿಂದ ನಿರೀಕ್ಷೆ ಮಾಡಿದ್ವಿ. ಸುಮ್ಮನೆ ಅಬಕಾರಿ ನಿರೀಕ್ಷೆ ಅಂತಂದರೆ ಶ್ರೀಮಂತ ಕುಡಿಯೋನು ಬಿಡಿದ್ರಿ. ಸಣ್ಣ ಪುಟ್ಟ ಜನ ಏನು ಕುಡಿತಾರೆ? ಅವ್ರನ್ನು ನೀವು ಹಣ ತಗೊಳ್ತಿರೋದು ಏನು ಭಾಳ ಶ್ರೀಮಂತರಿಂದ ಒಡೆದೇನು ತಗೊಳ್ತಾ ಇಲ್ಲ. ಅವ್ನ ತಲೆ ಮೇಲೆ ಹೊಡಿತಿಲ್ಲ, ಅವ್ನಿಗೇನು ಕಾಟ ಕೊಡ್ತಿಲ್ಲ. ಇದೇ ಬಡವರಿಂದ ನೀವು ಕಿತ್ಕೊತಿರೋದು. ಆಯಿತು. ಮುದ್ರಾಂಕ ಶುಲ್ಕ 39,000 ಕೋಟಿ ನಿರೀಕ್ಷೆ ಮಾಡಿದ್ದೀರಾ. ಸ್ವಾಮಿ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಯಾರು ತಗೊಳ್ತಾರೆ? ಆಯಿತು. ನೀವು ಒಂದು ತುಷ್ಟೀಕರಣದಲ್ಲಿ ಹೋದ್ರಿ. ಅಲ್ಪಸಂಖ್ಯಾತರದ್ದು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ವರ್ಗಕ್ಕೆ ಇಂತಿಷ್ಟು ಸಾವಿರ ಕೋಟಿ ಅಂತೇಳಿ ಬಡ್ಜೆಟಲ್ಲಿ ನಿರ್ದಿಷ್ಟವಾದ ಅಂಕಿಅಂಶಗಳನ್ನು ಕೊಟ್ಟಿದ್ರ. ಅದೇ ರೀತಿ ಅಂಕಿಅಂಶಗಳನ್ನು ಬೇರೆ ಯಾವುದೇ ಇಲಾಖೆಯಲ್ಲಿ ಯಾತಕ್ಕೆ ಕೊಡಲಿಲ್ಲ? 46,000 ಕೊಟ್ಟಿದ್ದೀನಿ, ತಗೊಳ್ಳೋ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಏನೇನ ಮಾಡ್ಕೊ ಹೋಗು, ಈ ಥರ ಯಾಕೆ ಬೇಕಿತ್ತು? ಸಿದ್ದರಾಮಯ್ಯನವರು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮಲ್ಲಿ ಬಹಳ ಆರ್ಥಿಕ ಶಿಸ್ತಿತ್ತು, ಆರ್ಥಿಕ ಗುರಿ ಇತ್ತು, ಪ್ರಗತಿದಾಯಕವಾದಂಥ ಹೆಜ್ಜೆಗಳಿತ್ತು. ನೀವು ಇವತ್ತು 15ನೇ ಬಡ್ಜೆಟನ್ನು ಸಾಧನೆ ಮಾಡಿದ್ದೀರಾ. ಅದು ಆ ಸಾಧನೆಯಲ್ಲಿ ನಿಮ್ಮ ಛಾಪು ಇಲ್ಲ, ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಇಲ್ಲ. ಏನೋ ಹಣ ಹಂಚಬೇಕು ಹಂಚಿದ್ದೀರಾ, ಗ್ಯಾರಂಟಿ ಕೊಟ್ಟಿದ್ದೀರಾ. ಇವತ್ತು ಗ್ಯಾರಂಟಿ ಕೊಡೋದಕ್ಕೆ ದುಡ್ಡು ತರಲೇ ಹೋದ್ರೆ ಸಿದ್ದರಾಮಯ್ಯ ನಾಳೆ ಎಲ್ಲಿ ಸಿಕ್ಕಾಕೊಳ್ತಾನೋ ಅನ್ನತಕ್ಕಂಥ ಆತಂಕ ಭಯನೂ ನಿಮ್ಮಲ್ಲಿದೆ. ಅದಕ್ಕಾಗಿ ಇದೇ ಬಡ ಜನಗಳ ರಕ್ತ ಹೀರ್ತಾನೂ ಇದ್ದೀರಾ. ಯಾಕೆಂದ್ರೆ ಮುದ್ರಾಂಕ ಶುಲ್ಕ ಯಾರು ತಗೊಳ್ತಾರೆ? ದೊಡ್ಡ ಆಸ್ತಿ ತಗೊಳ್ಳೋನು ಕಟ್ತಾನೆ ಬಿಡ್ರಿ. ಸಣ್ಣ ಪುಟ್ಟ ಮನೆಯನ್ನು ಕಟ್ಟೋನು 13%. ಅಬಕಾರಿ ಶುಲ್ಕ 48,000 ಕೋಟಿ ಬೇಕಾ ಸ್ವಾಮಿ ನಿಮಗೆ? ಏನು ಎಲ್ಲರೂ ಸ್ಕಾಚ ಕುಡಿತಾರ? ಕುಡಿಯೋನು ಕುಡಿತಾನೆ. ಭಾಳ ಅದೇ ಬಡ ಜನ ದುಡ್ಡು ಕೀಳ್ತಿದ್ದೀರಲ್ಲ. ಅವ್ನಿಗೆ ಅಲ್ಲಿ ಮನೆಯಲ್ಲಿ ಒಂಚೂರು ನೆಮ್ಮದಿ ಕೊಟ್ಟು ಇಲ್ಲಿ ನೆಮ್ಮದಿ ಹಾಳು ಮಾಡ್ತಿದ್ದೀರಲ್ಲ. ಏನೋ ಇದು ನೀತಿನ? ಇದು ಮೋಟರ್ ಸೈಕಲ್ ನೀವು ಹೇಳಿದ್ರೆ ಪೆಟ್ರೋಲ್, ಇವಾಗೆಲ್ಲ ಸಣ್ಣ ಪುಟ್ಟ ಜನನು TVS ಓಡ್ತಾರೆ, ಸ್ಕೂಟರ್ ಓಡಾಡ್ತಾರೆ. ಎಷ್ಟು ಓಡಾಡೋಕ್ಕೆ ಜಾಗ ಇಲ್ಲ. ಅವ್ನು ಎಲ್ಲಿ ತಗೊಂಬರ್ತಾನೆ? ಅದೇ ಬಡ ಜನ. ನೀವೇನು ಮಾಡಿದ್ದೀರಾ ಅವ್ರ ಜನಕ್ಕೆ? ಅವ್ನ ಕೈಲಿ ಕೊಟ್ಟಿದ್ದೀರಾ, ಅವ್ನ ಕೈಲಿ ಕಿತ್ಕೊಂಡಿದ್ದೀರಾ. ಅದು ಸಿದ್ದರಾಮಯ್ಯನ ಲೆಕ್ಕ ಅಲ್ಲ. ನಾನು ಕೊಟ್ಟಿದ್ದು ಸಲ್ಲಬೇಕು, ಸಿಗಬೇಕು ಅನ್ನತಕ್ಕಂಥ ನೀತಿ ಇದ್ದಿದ್ದು ಆ ವ್ಯಕ್ತಿಯ ಗುಣ ಇತ್ತು. ಇವತ್ತು ಆ ಗುಣಗಳು ಕಾಣ್ತಿಲ್ಲ, ಆ ಲಕ್ಷಣಗಳು ಕಾಣ್ತಿಲ್ಲ. ಬಜೆಟ್ ಮತ್ತು ಎಕನಾಮಿಕ್ಸ್ ಯಾವತ್ತೂ ಕೂಡ ಒಂದು 50 ನಿಮಿಷದಲ್ಲಿ ಮಾತಾಡ್ಬಿಡು, 40 ನಿಮಿಷದಲ್ಲಿ ಮಾತಾಡು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಯಾಕೆಂದರೆ ಇಲ್ಲಿ ಗಣೇಶ್ ಅವ್ರು ಮಾತಾಡಿದಾಗ ನನ್ನ ಹತ್ರ ಅದಕ್ಕೆ ಒಂದು ದೊಡ್ಡ ಇಷ್ಟು ಫೈಲಲ್ಲಿ ಬೇಕಾದ್ರೆ ಉತ್ತರ ಕೊಡಬಲ್ಲೆ. ನನ್ನ ಹತ್ರ ಸಮಯಾವಕಾಶ ಯಾಕಂದರೆ ಈ ಮೋಟಾರು ವಾಹನ, ಕೇಂದ್ರ ಮತ್ತು ರಾಜ್ಯ ತೆರಿಗೆ ಪದ್ಧತಿ, ರಾಜ್ಯದಲ್ಲಿದ್ದಂಥ ಬಾಬ್ತುಗಳನ್ನು ಎಷ್ಟರ ಮಟ್ಟಿಗೆ ಎಲ್ಲ ಎತ್ಕೊಂಡು ಕೇಂದ್ರ ಕೊನೆಗೆ ಇರುವ ಅಲ್ಪ ಸ್ವಲ್ಪ GST ತಂದಿದ್ದು ನಾವಲ್ಲ. ಇವ್ರು ಹೇಳಿದ್ರು GST ಅವರೇ ತಂದಿದ್ದು, ನಾವು ಜಾರಿಗೆ ತಂದಿದ್ದೀವಿ. ಗಣೇಶ ನಾವೇನು ಹೊಸದಾಗಿ ತಂದಿಲ್ಲ. ಅವರು ಸರ್ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿ ಇಟ್ಟಿತ್ತು ಅದಕ್ಕೆ ರೂಪ ಕೊಟ್ಟು ಅದನ್ನ ಪ್ರಾಮಾಣಿಕವಾಗಿ ಜಾರಿಗೆ ತಂದ ಪರಿಣಾಮವಾಗಿ ದೇಶ ಎಷ್ಟು ಚೆನ್ನಾಗಿ ಕಾಂಗ್ರೆಸ್ ಕೊಡುಗೆನೆ. ಈಗ ಹೇಳ್ತೀನಿ ತಿಳ್ಕೊಳ್ಳಿ. ಚರ್ಚೆ ಮಾಡೋದಾದ್ರೆ ತಪ್ಪಿದ್ರೆ ತಿದ್ಕೊಳ್ತೀನಿ, ಉತ್ತರನೂ ಕೊಡ್ತೀನಿ, ತಪ್ಪಿದ್ರೆ ತಿದ್ಕೊಳ್ತೀನಿ. ಇನ್ನೊಬ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋ ವ್ಯವಧಾನ ಇಟ್ಕೊಳ್ಳಿ. ಇನ್ನೊಬ್ರು ನಾನು ಮಾತಾಡ್ತಾ ಇದ್ದೀನಲ್ವಾ ಈಗ. ಇದಕ್ಕೆ ಪ್ರತಿ ಪ್ರಶ್ನೆಗೂ 1 ಗಂಟೆ ಉತ್ತರ ಕೊಡುವಷ್ಟು ಸರಕು ನನ್ನ ಬಳಿ ಇದೆ. ಖಂಡಿತ. ಸ್ಟುಡಿಯೋ ಕ್ಲಾಕ್ನಲ್ಲಿ 9:50 ಈ ತೆರಿಗೆ ಪದ್ಧತಿ ರಾಜ್ಯಗಳಿಗೆ ನಿರಂತರವಾಗ್ತಿರ್ತಕ್ಕಂಥ ಅನ್ಯಾಯ, ಇರೋಬರ ಎಲ್ಲ ಬಾಬ್ತು ಇವ್ರು ಕಿತ್ಕೊಂಡ್ಬಿಡೋದು, ಉಳಿಸಿರೋದು ಪೆಟ್ರೋಲು, ಈಗ ಸಹಿಸ್ಕೊಳ್ಳಿ ಸರ್, ಸಹಿಸ್ಕೊಳ್ಳಿ, ಸ್ವಲ್ಪ ಸಹನಶೀಲತೆ ಬೆಳೆಸ್ಕೊಳ್ಳಿ. ಸ್ವಲ್ಪ ಪೆಟ್ರೋಲು ಡೀಸೆಲ್ ಉಳಿಸ್ಕೊಂಡ್ರು, ಅಬಕಾರಿ ಉಳಿಸ್ಕೊಂಡ್ರು, ಯಾವುದೋ ಒಂದು ಪವರ್ ಸೆಕ್ಟರ್ ಒಂದು ಉಳಿಸ್ಕೊಂಡಿದ್ದಾರೆ. ಏನೇ ಒಂದು ರಾಜ್ಯ CM ಯಾರೇ ಆಗಿರಲಿ, ಯಡಿಯೂರಪ್ಪನವರಾದರೂ ಅಷ್ಟೇ, ಸಿದ್ದರಾಮಯ್ಯನವರಾದರೂ ಅಷ್ಟೇ, ಕುಮಾರಸ್ವಾಮಿ ಅವರಾದರೂ ಅಷ್ಟೇ, ಇಷ್ಟರಲ್ಲೇ ಅವ್ರು ಉತ್ಪತ್ತಿ ಮಾಡ್ಕೋಬೇಕೇ ವಿನಃ ಬೇರೆ ಬಾಬ್ತುಗಳಿಲ್ಲ. ಸೆಸ್ ಅನ್ನೋ ಒಂದು ವಿಚಾರ ತಂದು 0.5 ಇಂದ 2% ಸೆಸ್ ಮಾತ್ರ ಇದ್ದಿದ್ದು ಒಂದು ಕಾಲಕ್ಕೆ.
ಮನಮೋಹನ್ ಸಿಂಗ್ ಅವರ ಟೈಮ್ ಹೊತ್ತಿಗೆನೆ ಅವರು ಇಳಿಯೋ ಹೊತ್ತಿಗೆನೆ 9% ಆಯಿತು. ಈಗ ಪ್ರೆಸೆಂಟ್ಲಿ 23%, 28% ಸೆಸ್ ಅಂದರೆ ಇದೇ ಮೊಸರು ಇದೇ ಇದು ಇನ್ನೊಂದು ಮತ್ತೊಂದೆಲ್ಲ ಹೇಳೋದು. ಸೆಸ್ ಯಾಕೆ ತಗೋತಾ ಇದ್ದೀರಿ ನೀವು ಅಂದರೆ ನನಗೆ ನಗದು ರೂಪದಲ್ಲಿ ವಾಪಸ್ ಕೊಡ್ರಯ್ಯ, ಅದರಲ್ಲಿ 50% ಕೊಡ್ರಯ್ಯ ಅಂದರೆ ಕಥೆ ಏನು ಗೊತ್ತಾ? ಕೇಂದ್ರದ ಕತೆ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ನಾವು ಯೋಜನೆಗಳ ಮುಖಾಂತರ ನಿಮ್ಗೆ ಕೊಡ್ತೀವಿ. ಅಯ್ಯ ರಾಮ, ನನ್ನ ಕೆರೆ ನಾನು ಕಟ್ಕೋತೀನಿ ಕಣಯ್ಯ, ನೀನ್ ಯಾವ ಊರು ಇದು ಅಂತ ಬರ್ತಾ ಇದ್ದೀಯ ನೋಡಿ ಸರ್. ನಿಮ್ಮ ಅವಧಿ